ಮೊಬೈಲ್ ಗಂಟಿ ಹೊಡ್ಕೋತಾನದ ಅಲ್ಲ ಯಾರ ಇಟ್ಟು ಫೋನ್ ಮಾಡಕತ್ತಾರೆ ನೋಡೇ ಬಿಡೋಣ. ಹಲೋ ಹಲೋ ಯಾರ್ರಿ ತಾವು? ಅಲ್ಲ ಹೆಸರೇ ನಿಮ್ಮದ? ಅಲ್ಲ ಬೆಳಗ್ಗಿನಿಂದ ಫೋನ್ ಮಾಡಾಕತ್ತೀರಿ, ಎಷ್ಟು ಸಲ ಫೋನ್ ಮಾಡಾಕತ್ತೀರಿ? ಯಾರು ಬೇಕಾಗಿತ್ತು? ಹಲೋ ಇಲ್ಲೇ ಅದೇನ್ರಿ? ಹೌದಾ? ನಿಮಗೆ ಹೆಂಡತಿ ಧ್ವನಿ ಸಹಿತ ಗೊತ್ತಾಗಲಿಲ್ಲ. ಅಲ್ಲ ಕೆಲವು ಜನ ಗೊತ್ತಾಗೋದಲ್ಲ, ಹೀಗಾಗಿ ನಾನು ಏನ್ ಕತಿ ಕೇಳ್ತೀರಿ? ಅಲ್ಲ ನಾ ಯಾವಾಗ ನಿಮ್ಗೆ 10 ಸಲ ಫೋನ್ ಮಾಡೀನಿ? ಮಾಡಿದ್ದ ಒಂದು ಸತಿ, ಅದು ಈಗ. ಏನೋ ಹೋಗ್ಲಿ, ನಮ್ಮ ಮನೆಯವ್ರ ಮಧ್ಯಾಹ್ನ ಊಟಕ್ಕೆ ಬರ್ತಾರ, ಚಲೋ ತಂಗ ಅಡಿಗೆ ಮಾಡ್ಬೇಕು, ಅದ್ರಾಗು ಕರಿಗಡಬ ಮಾಡೀನಿ, ತಿಂದು ಹೋಗ್ಲಿ ಅಂತ ಫೋನ್ ಮಾಡಿದ್ದೆ. ನೀನು ಕರಿಗಡಬ? ಅಲ್ಲ ನೀನು ಕರಿಗಡಬ ಮಾಡಿ? ಅಲ್ಲ ಮಳ್ಳ, ನಮ್ಮ ಮದುವೆ ಆಗಿ ನನ್ನ ಮಗಿಂದ 10 ವರ್ಷ ಆತ, ನಿನಗಿನ್ನೂ ಸರಿಯಾಗಿ ರೊಟ್ಟಿ ಬಡಿಯಾಕ ಬರುದಿಲ್ಲ, ನುಚ್ಚಿ ಅಂಬ್ಲಿ ಮಾಡಾಕ್ ಬರುದಿಲ್ಲ ಅಂತದ್ರಾಗ ನೀ ಮತ್ತೆ ಕರಿಗಡಬ ಮಾಡಿ ನಂಬಾಗ ಸಾಧ್ಯ ಇಲ್ಲ ಬಿಡ. ಇಲ್ಲ ಕರಿ ಮಾಡಿ ಕರಿಗಡಬ ನಾನು ಮಾಡಿದ್ದೀರಿ. ಹೌದಾ? ಆದ್ರ ಏನಾಯ್ತು ಅಂದ್ರ, ಏನಾಯ್ತು? ನಾ ಕರಿಗಡಬ ಮಾಡೋ ಮುಂದ ಒಂದು ಕಾಲ್ ಬಂದ್ಬಿಡ್ತಾ, ಹಂಗ ಮಾತಾಡ್ಕೊಂತ ಒಂದ್ 15 ಮಿನಿಟ್ ಕರೆದು ಬಿಟ್ಟೇನಿ. ಸುಟ್ಟು ಬದ್ನಿಕಾಯದಂಗ ಆಗ್ಬಿಟ್ಟವು. ಹೌದಾ? ಏನಾರ ಯಾಕಾಗಲ್ತು, ನಾನ ಮಾಡಿನಲ್ಲ, ತಿಂದ್ರಾತು ಅಂತ ಒಂದು ಟೇಸ್ಟ್ ಸಹಿತ ಮಾಡಿದೆ. ಕಲ್ಸ್ಕೊಂಡ್ರೆ ಒಂಥರ ಕತಿ ಇರ್ಲಿ. ಆದ್ರೂ ನಿಮ್ ಸಲುವಾಗ ಒಂದಿಷ್ಟು ಇಟ್ಟೇನಿ, ದಯವಿಟ್ಟು ತಿಂದ್ರಲ್ಲ ನೀವು ಹ್ಯಾಂಗಾರ ಮಾಡಿ. ಅಡ್ಡಿಲ್ಲ, ನೀ ತಿಂದ ವಾಕ್ ಮಾಡಿದ್ದೆ, ಈಗ ಬಾಕಿ ಇದ್ದಿದ್ದೆ ನನಗೆ ತಿಂದ ನಾನು ಒಟ್ಟು ವಾಕ್ ಮಾಡಿ ಕಡ್ದು ಹೋಗಂತೀನಿ. ಮತ್ತೆ ಯಾಕೆ ಹೋಗಂದ್ಲಿ? ಇಲ್ಲ, ಎಷ್ಟು ಚಲೋ ಆಗ್ಯಾವು ಅದು. ನೋಡ, ಒಂದ್ ಕೆಲಸ ಮಾಡ, ನನಗೇನು ಬೇಡ, ಅವೇನು ಬಾಕಿ ಉಳ್ದಾವಲ್ಲ, ನೀನೇ ತಿಂದಿನ ಸರ್ ವಾಕ್ ಮಾಡತ್ತ. ಟೈಮ್ ಇಲ್ಲ, ತಲೆ ಕೆಡಿಸ್ಕೊಂಡಿದ್ದೆ, ನಡಿ. ಅಲ್ರಿ, ನನ್ನ ಮಾತಾಡ ಕೇಳ್ತೀರಿ? ತಲೆ ತಿನ್ನಕ ನಾ ಏನು ರಣ ಹಾದ್ದೆ ನಿಮ್ದು? ಅಲ್ಲ, ನಾ ಯಾಕೆ ಹೇಳಾಕತ್ತಿದ್ದೆ ಅಂದ್ರ, ಹೋಗ್ಲಿ ಬಿಡ್ರಪ್ಪ, ನಿಮ್ ಮಾತ ಕೇಳ್ತೇನೆ ಅಂತ ಆತ. ನಿಮ್ ಸಲುವಾಗಿ ಇನ್ನೊಮ್ಮೆ ಫ್ರೆಶ್ ಆಗಿ ಕರಿಗಡಬ ಮಾಡಿ ಆತ. ಒಂದು ಮಾತು ನೆನಪಾತ್ ನನಗೆ, ನಾನು ನಿನಗೆ 10 ಸಲ ಫೋನ್ ಮಾಡಿದೆ, ನೀ ಅರ್ಧ ತಾಸು ಯಾರ ಹತ್ರ ಮಾತಾಡ್ಕೊತಿದ್ದಿ? ಆಗ ರಾಂಗ್ ನಂಬರ್ ಹಾಗಲ್ಲ ಬರ್ತಿರ್ತಾವ. ರಾಂಗ್ ನಂಬರ್ ನಿಮ್ಗೆ ಬರ್ತಾವೆ? ರಾಂಗ್ ನಂಬರ್ ಅಡ್ಡಿಲ್ಲ. ಚಾ ಬೇಕಾ ನಿಮ್ಗ? ಚಾ ಮಾಡ್ಕೊಡ್ತೀನಿ ಅಂತೀಗ. ಮತ್ತೇನಲ್ಲ, ಫ್ರೆಶ್ ಕರಿಗಡಬ. ಅದನ್ನು ಮಾಡ್ತೀನಿ. ಕರಿಗಡಬ ಅಡ್ಡಿಲ್ಲ, ಹೆಸರೇ ಕರಿಗಡಬ. ಮಾಡಿ ನಡಿ. ಹೌದು, ಇಲ್ಲೇ ನಿಂತೀನಿ. ನೀವು ಆ ಕಡೆಯಿಂದ ಹಲೋ, ನಾ ಈ ಕಡೆಯಿಂದ ಹಲೋ. ಏನಾಗಿತ್ತು ಅಂದ್ರ, ನಾನು ನಿಮ್ಮನ್ನ ಹುಡುಕೊಂಡು ಹೊಂಟಿದ್ನ್ಯಾ. ಹೌದಾ? ಆದ್ರೆ ನೀವು ದೇವ್ ನಿಂತಾಗ ನಾನು ಮುಂದೆ ನಿಂತೀರಿ. ಹೌದು, ಮತ್ತೆ ಅದು ಇನ್ನೊಂದು ಏನಂತಂದ್ರ, ನಾ ಅದೇನೋ ಕೂಸು ಬಗಲಾಗಿ ಇಟ್ಕೊಂಡು ಊರ್ ತುಂಬ ಹುಡುಕ್ತಾರಂತಾರಲ್ಲ, ಹಂಗಾತ್ ನೋಡ್ರಿ. ನಾನು ನಿಮ್ಮನ್ನ ಮೊಬೈಲ್ನಾಗ ಹಲೋ 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 ಅಂತ ಹೇಳ್ತೀನಿ. ಹೌದು, ಬಂದ್ ಮಾಡ್ರಿ ಮೊಬೈಲ್. ಮಾಮಾರ ಹೇಳಿ. ನಂದು ಒಂದು ಕೆಲಸ ಆಗ್ಬೇಕು. ಏನು ಕೆಲಸ ರಾಜಣ್ಣ? ನನಗೊಂದು ಸಹಾಯ ಆಗ್ಬೇಕಿತ್ರಿ. ಅದೇ ರಾಜಣ್ಣ, ಕೆಲಸ ಆಗ್ಬೇಕು, ಸಹಾಯ ಆಗ್ಬೇಕು, ಹೇಳಿದ್ರೆ ಗೊತ್ತಾಗ್ತದಲ್ಲ ಏನಾಗ್ಬೇಕದು. ಅದನ್ನ ಹೆಂಗೆ ಹೇಳೋದು ಅಂತ ಗೊತ್ತಾಗ. ಯಾಕೆ ನಾಚಿಕೆ ಆಗ್ತದೋ ಭಯ ಆಗ್ತದ ಹೇಳಕ್ಕೆ? ಅಲ್ಲ, ಅದು ನಂಗೊಂದು ಹುಡುಗಿ ಬೇಕಾಗಿತ್ತು. ಹುಡುಗಿ ನಿಮಗೆ? ಯಾಕ್ರಿ ರಾಜಣ್ಣ ಹುಡುಗಿ ಆಗ್ಬೇಕ? ಲಗ್ನ ಆಗ್ಲಿಕ್ರಿ. ಲಗ್ನ ಆಗ್ಲಿಕ್ಕೆ? ಅಲ್ಲ ರಾಜಣ್ಣ, ಹೋದ ವರ್ಷ ನಾನು ನಿಮ್ಗ 2ನೇ ಮದುವೆ ಮಾಡಿಸಿದ್ದೆ, ಅದೇನಾಗ್ತದ? ನಸೀಬ ಮಾರ ನಸೀಬ ಏನಾತ ನಿಮಗ್ ಗೊತ್ತದನ? ನನ್ನ ಮೊದ್ಲೇ ಹೆಂಡತಿ ಆರಾಮಿಲ್ಲಂಗ ಗೊಟ್ಟಕಂತ. ಹೌದು ಹೌದು. ಅದಕ್ಕಂತ 2ನೇ ಲಗ್ನ ಮಾಡ್ಕೊಂಡೆ. ಹೌದು. ಇಲ್ಲಿ ಏನ ಸಮಸ್ಯೆ ಆಯ್ತು ಅಂದ್ರ, ಆಕಿಗೆ ಫೇಸ್ಬುಕ್ನಾಗ ಒಬ್ಬ ಗೆಳೆಯ ಸಿಕ್ಬಿಟ್ಟ. ಫೇಸ್ಬುಕ್ನಾಗ? ಹ್ಞೂನ್ರಿ. ಗೆಳೆಯ ರಾತ್ರಿ ಹಗಲು ಒಟ್ಟ ಚಿಟ್ ಚಾಟ್ ಏನೇನೋ ಮಾಡ್ತಿದ್ರು. ಹೋಗ್ಲಿ ಬಿಡು ಅಂತ ನಾನು ನೆಗ್ಲೆಕ್ಟ್ ಮಾಡಿದೆ. ಆತ. ಮೊನ್ನೆ ಒಂದು ಪತ್ರ ಬರ್ದಿಟ್ಟು ಹೋಗ್ಬಿಟ್ಟಾಳ. ಯಾರ? ಆಕೆ ನನ್ನ ಹೆಂಡತಿ. ಎಲ್ಲುಗಳ? ಗೊತ್ತಿಲ್ಲ. ನಾಪತ್ತೆ. ನಾ ಎಲ್ಲಾ ಕಡೆ ಹುಡುಕದೆ, ಸಿಗ್ಲಿಲ್ಲ. ಹಾಳಾಗಿ ಹೋಗ್ಲಿ ಬಿಡ ಅಂದೆ. ಆಮೇಲೆ ಅನ್ನಿಸ್ತು, ಯಾಕೆ 3ನೇ ಲಗ್ನ ಆಗಬಾರ್ದು ಅಂತ. 3ನೇ ಲಗ್ನ ಆಗಬೇಕು ಅಂದ್ಕೊಳ್ಳೆ ಮೊದ್ಲೇ ಹೆಸರು ನೆನಪಾಗಿದ್ದ ನಿಮ್ದ ಮಾಮ. ನೀವೇನೋ ಮದುವೆ ಆಗ್ಬೇಕನ್ನು ಹುಡುಗ ಹುಡುಗಿ
ಹುಡುಗಿಗೆ ಹುಡುಗನ ಕೂಡಿಸಿ ಅವ್ರಿಬ್ರದ್ದು ಏನೋ ಲಗ್ನ ಮಾಡ್ತೀರಂತ. ಏನು ಮಾತಾಡ್ತೀರಿ ನೀವು? ನನಗೆ ನೀವು ಮದುವೆಯ ಬ್ರೋಕರು ಪುರೋಹಿತ ಅಂತ ತಿಳ್ಕೊಂಡ್ರಿ, ಹಂಗಲ್ಲದ. ಹಂಗಲ್ಲ ಮಾಮಲ್ಲ, ಮತ್ತೆ ನೀವು ಅದು ಏನೋ ಸರ್ವಿಸ್ ಮಾಡ್ತೀರಂತ, ಹುಡುಗ ಹುಡುಗಿ ಕೂಡಿಸು ಸರ್ವಿಸ್. ಓ ಅದ ರಾಜಣ್ಣ, ಅದಕ್ಕೆ ಮೆಟ್ರಿಮೋನಿಯಲ್ ಸರ್ವಿಸ್ ಅಂತಾರ. ಮೆಟ್ರಿಮೋನಿಯಲ್ ಸರ್ವಿಸ್ ಅದ ಮೋನಿಯಲ್ ಸರ್ವಿಸ್ನಾಗ ಒಂದು ಚಂದೊಂದು ಮಸ್ತ್ ಇರುವಂತ ಮೋನಿಕಾ ನೋಡಕ್ರಲ್ಲ. ಮೋನಿಕಾ ಬೇಕದ? ಅಡ್ಡಿಲ್ಲ 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 ರಾಜಣ್ಣ, ನಿಮ್ಗೆ ಮೋನಿಕಾ ಬೇಕು, ನಾ ಹುಡುಕಬೇಕು. ಒಂದು ಕೆಲಸ ಮಾಡ್ರಲ್ಲ, ನೀವು ನನಗೆ ನಿಮ್ಮ ಡಿಟೇಲ್ಸ್ ಕೊಡ್ರಿ. ಡಿಟೇಲ್ಸ್? ಹೌದು ಹೌದು. ಡಿಟೇಲ್ಸ್ ಅಂದ್ರೆ ನಿಮ್ಮ ಹೈಟು, ವೇಟು, ನಿಮ್ಮ ಆಸ್ತಿ, ನಿಮ್ಮ ಅಂತಸ್ತು, ಇವೆಲ್ಲ ಮ್ಯಾಲೊಂದು ಫೋಟೋ ಕೊಡೋದು ಬಂತು. ಡಿಟೇಲ್ಸ್ ಅಂದ್ರೆ ಇದು? ಹೌದು ಹೌದು ಹೌದು. ಹೈಟು, ವೇಟು, ಆಸ್ತಿ, ಅಂತಸ್ತು, ಬಣ್ಣ, ಮ್ಯಾಲೊಂದು ಫೋಟೋ. ಅವರ ಏನು ಚಿಂತೆ ಮಾಡಬೇಡ್ರಿ, ನಾನು ವಾಟ್ಸಪ್ ನಾಗ ಇವನ್ನೆಲ್ಲ ಕಳಿಸ್ಬಿಡ್ತೇನೆ. ಓಕೆ. ನಿಮ್ ಈ ನಂಬರ್ ಅದೇ ಕಾಳಜಿ ಮಾಡ್ರಿ, ಕಳಿಸ್ತೀನಿ. ಆದ್ರೆ ಎಷ್ಟು ಸಾಧ್ಯನೋ ಅಷ್ಟು ಲಘುನ ಒಂದು ಚಂದನ ಹುಡುಗಿ ಲಗ್ನ ಮಾಡ್ರಲ್ಲ. ರಾಜಣ್ಣ ರಾಜಣ್ಣ, ये तो मेरा बाएं हाथ का काम है. ಹೌದು, ನಿಮ್ಮ ಮದುವೆ ಆತ ತಿಳ್ಕೊಂಡ್ಬಿಡ್ರಿ ನೀವು. ಆದ್ರೆ ಒಂದ್ ನೆನಪಾತ್ ನನಗೆ, ನಾವೇನು ಒಳ್ಳೆ ಮನಸ್ಸಿಂದ ಮದುವೆ ಮಾಡ್ತೇವಪ್ಪ. ಮದುವೆ ಆದ್ಮೇಲೆ ಅಕಸ್ಮಾತ್ ಆಗಿ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಹೊಡೆದಾಡ್ಕೊಂಡು ಸತ್ರ, ಅದಕ್ಕೆ ನಾವು ಮೊಬೈಲ್ ಮಾಡುವ ಜವಾಬ್ದಾರಿ ಅಲ್ಲ ಅಂತ ನೀವು ನನಗೊಂದು ಬಾಂಡ್ ಪೇಪರ್ ಮೇಲೆ ಬರ್ದು ಕೊಡ್ಬೇಕಾಗ್ತದೆ. ಹೌದು ಹೌದು ಹೌದು. ನೋಡ್ರಿ ಮಾಮರ, ನೀವೇನು ಚಿಂತೆ ಮಾಡಬೇಡ್ರಿ, ಮಸ್ತ್ ಒಂದು ಬಾಂಡ್ ಬರ್ದು ಕೊಡ್ತೀನಿ. ಮ್ಯಾಲ ಒಂದು ನೋಟ್ರಿ ಸೀಲ್ ಹಾಕಿ ಸೈನ್ ಮಾಡಿಸಿ ಒಂದು ಕಾಪಿ ನಿಮ್ಗೆ, ಒಂದು ಕಾಪಿ ನನಗೆ. ಏನ್ ಚಿಂತೆ ಮಾಡಬೇಡ್ರಿ. ಆದ್ರೆ ಮಾಮರ, ಒಂದು ವೇಳೆ ಈಗ ನೀವು ಮೂರನೇ ಲಗ್ನ ಮಾಡಿಸ್ತೀರಿ, ಹೌದು, ಆ ಹೆಂಡತಿ ಜೊತೆ ನಾ ಬಡದಾಡಿ ನನ್ನ ಏನ್ ಸತ್ ಅಂತ, ನಾಲ್ಕನೇ ಲಗ್ನ ಮಾಡೋ ಜವಾಬ್ದಾರಿ ನಿಮ್ಮ. ನೀವು ಜೀವನದಿರ ಮತ್ತೆ ಮಾಮರ ಅಡಿಯಲ್ಲ ಅಡಿಯಲ್ಲ, ಹುಡುಕ್ರಿ, ಅವಶ್ಯ ಅವಶ್ಯ ಕಲ್ಯಾಣ ಮಾಡ್ರಿ. ಅವಶ್ಯ. ನೀವೇನು ಕಾಳಜಿ ಮಾಡಬೇಡ್ರಿ, ನಿಮ್ಮ ಮದುವೆ ಆತ ತಿಳ್ಕೊಡ್ರಿ ನೀವು. ಅತ್ತ ಹೋಗ್ರಿ 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 ಹೋಗ್ರಿ. ನನ್ನ ಮದುವೆ, ಓಹೋ ನನ್ನ ಮದುವೆ, ಆಹ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ನನಗೂ ನಿನಗೂ ಏನಂತೆ, ಲೋಕವೆಲ್ಲ ಗುಲ್ಲಂತೆ, ಟಾಮ್ 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 ಪಾಮ್ ಪಾಮ್ ಪಾಮ್. ಆಹ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ನನಗೂ ನಿನಗೂ ಏನಂತೆ, ಲೋಕವೆಲ್ಲ ಗುಲ್ಲಂತೆ, ಟಾಮ್ ಟಾಮ್ ಟಾಮ್. ನಮಸ್ಕಾರ ರೀ ಮಾಸ್ತರು ಮಾಸ್ತರು, ಅಪರೂಪ ದರ್ಶನ. ಹೇಳ್ರಿ ಮಾಸ್ತರ್. ನೀವು ಮ್ಯಾಲಿನ ಮೇಲೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ನನಗೆ ನಿಮ್ಗೆ ಗುರ್ತನ ಸಿಗ್ಲಿಲ್ಲ. ಹೌದಾ? ಮೊದಲಕ್ಕೆ ನೀವು ಒಂದು ಶರ್ಟ್ ಪೈಜಾಮ್ ಹಾಕೊಂಡು, ಹೌದು, ಒಂದು ಕೈ ಚೀಲದಾಗ ಅಡಿಕೆ ತಗೊಂಡು ಅಡಿಕೆ ಮಾರಾಟ ಮಾಡ್ತಿದ್ರಿ. ಹೌದು. ಆಮೇಲೆ ಅದನ್ನ ಬಿಟ್ರಿ, ಹೌದು, ಸಫಾರಿ ಹಾಕೊಂಡ್ರಿ. ಹೌದು, ಸಫಾರಿ ಸೂಟ್ ಹಾಕೊಂಡು ವಧುವರರ ಸುಲಗ್ನ ಸಾವಧಾನ ಅಂತ ಸೆಂಟರ್ ತಗದ್ರಿ. ನೀವು ಲಗ್ನ ಮಾಡಿಸಿದ ವಧುವರರು ಬಡದಾಡಿ ಸಾಯಿಲ್ಕತಾರ ಅಂತ ಗೊತ್ತಾದಾಗ ಬಂದ್ ಮಾಡಿದ್ರಿ. ಹೌದು. ಈಗ ಏನ್ ನೇತಾ ಚಂದಕ್ ಆಗ್ಬಿಟ್ಟಿರಲ್ಲ ಅಲ್ರಿ ಅಲ್ಲ, ಇದೇನ್ ಜಾಕೆಟು ಕೋಟು ಮ್ಯಾಲ ಟೊಪ್ಪಿಗೆ ಹಾಕೊಂಡು ಮೊಬೈಲ್ ದಂಧೆ ಶುರು ಮಾಡಿಬಿಟ್ಟಿರಿ. ಹೌದ್ರಿ ಮಾಸ್ತರ್. ಒಂದ ದಂಧೆ ಮನುಷ್ಯ ಎಷ್ಟು ವರ್ಷ ಮಾಡ್ತಾನೆ, ಎದರಾಗ ಲಾಭ ಅದಲ್ಲ ಅದ ಮಾಡ್ಬೇಕಾಗ್ತದೆ. ಹಿಂಗಾಗಿ ದಂಧೆ ಚೇಂಜ್ ಮಾಡಿದೀಗ. ಹೌದು. ಅಂದಂಗ ಈ ಟೊಪ್ಪಿಗೆ ಎಲ್ಲಿ ತಗೊಂಡ್ರಿ? ಬಹಳ ಚಂದ ಅದ. ಹೌದಾ? ಅವದಲ್ಲ ಯಾರು ಊರಾಗ ಅವ ಹಾಕಪ್ಪ ಅಣ್ಣ ಅವ್ರ ಅಂಗಡಿ ತಗೊಂಡಿದ್ದ. ಬರೋಬ್ಬರಿ ಟೊಪ್ಪಿಗೆನ ಹಾಕ. ಹೌದಾ? ಸರಿಯಾಗಿದೆ. ಹೌದು. ಅಂದಾಗ ಅಲ್ಲ ಮಾಸ್ತರ್, ನೀವು ಬಂದದ್ದು ವಿಷಯ ಏನು ಗೊತ್ತಾಗಿಲ್ಲ ನನಗೆ. ಅದರಪ್ಪ, ನನಗೊಂದು ಮೊಬೈಲ್ ಬೇಕಾಗಿತ್ತು, ಅದಕ್ಕೆ ನಿಮ್ಮ ಹತ್ರ ಬಂದೇನೆ. ಹೋಗು ನಿಮ್ಮ. ಅಲ್ರಿ, ಹೋದ ವಾರ ಬಂದು ನನ್ನ ಮಗಳಿಗೆ ಒಂದು ಮೊಬೈಲ್ ಬೇಕಂತ ತಗೊಂಡು ಹೋಗಿದ್ರೆ ಏನಾಗ್ತದೆ? ಅದು ಒಡೆದ ಪುಡಿ ಪುಡಿಯಾಗಿ ಹೋಗ್ಬಿಟ್ರದ.
ಅದೇನಾದ್ರಪ್ಪ ಅಂದ್ರೆ ನನ್ ಮಗಳ ಕಾಲೇಜ್ ಹೋಗ್ಬೇಕಾರ ಸ್ಕೂಟಿ ಮೇಲೆ ಹೋಗ್ತಾಳೇನ್ರಿಪ್ಪ. ಆಕಿ ಹಿಂದಿನ ಸೀಟ್ನ್ಯಾಗ ಆ ಮೆಳ್ಳಗಣ್ಣಿನ ಮಾಲ್ತಿ ಕೂತಿರ್ತಾಳ. ಹಿಂಗ್ ಮಾಡ್ತಿರ್ತಾಳಲ್ಲ ಬೆಳಗಣ. ಈಕಿ ಗಾಡಿ ಹೊಡಿಯೋತ್ನಾಗ ಫೋನ್ ಏನಾರೇ ಬಂತು ಅಂದ್ರ ಆ ಮಾಲ್ತಿ ಈಕಿ ಕಿಸೆದಾಗ ಫೋನ್ ತಗದು ನನ್ ಮಗಳ ಕಿವಿಗೆ ಹಿಡಿತಾಳ. ಹೌದಾ? ಆಕಿ ಮಾತಾಡ್ಕೊಂತ ಗಾಡಿ ಹೊಡಿತಾಳ. ಮೊನ್ನೆ ಹಿಂಗ ಮಾತಾಡ್ಕೊಂತ ಗಾಡಿ ಹೊಡಿಬೇಕಾದ್ರೆ ಹಿಂದಿಂದ ರಿಕ್ಷಾದ ಒಂದು ಹೊಡೆದ ಕೇಸ್ ಖಲಾಸ. ಮತ್ತೆ ನನ್ ಮಗಳು ಬಿದ್ದು ಕಾಲ್ ಮುರ್ಕೊಂಡಾಳ. ಅಯ್ಯೋ ದೇವ್ರ ಪ್ಲಾಸ್ಟರ್ ಹಾಕ್ಸಿ ಮನ್ಯಾಗ ಮುಡ್ಸೇನೆ. ಹೌದು. ಕೂಡ್ಬೇಕು ತಯಾರ ಇಲ್ಲ. ಯಪ್ಪ ಮೊಬೈಲ್ ಬೇಕು, ಯಪ್ಪ ಮೊಬೈಲ್ ಬೇಕು ಒಂದ ಸಣ್ಣ ಕಾಡಿ ಕತ್ತಾಳ. ಹೌದೇನೆ? ಹೀಗಾಗಿ ನಿಮ್ ಕಡೆ ಮೊಬೈಲ್ ಸಲುವಾಗಿ ಬಂದೇರ್ರಿಪ್ಪ, ಒಂದ್ ಮೊಬೈಲ್ ಕೊಡ್ರಿ. ಪುಣ್ಯ ಅಲ್ರಿ ಮಾಸ್ತರ, ಕಾಲ್ ಮುರ್ದದ, ಪ್ಲಾಸ್ಟರ್ ಹಾಕ್ಸೇನಿ, ಮಲ್ಕೊಂಡಾಳ ಅಂತೀರಿ, ಮತ್ತೆ ಅದಕ್ಕೆ ಮೊಬೈಲ್ ಹಾಕಿಗೆ? ಈಗಿನ ಹುಡುಗರಿಗೆ ಕಾಲ್ ಮುರಿದ್ರು ಅಡ್ಡಿ ಇಲ್ಲ, ಮೊಬೈಲ್ ಬೇಕು. ಹೌದೇನ? ಭಾಳ ಕಾಟ ಕೊಡ್ಲಿಕ್ಕತ್ತಾಳ. ಅಡ್ಡಿಲ್ಲ ಮಸ್ತರ್ ಹಿಂಗ್ ಬರ್ರಿ ನೀವು. ಇಲ್ಲಿ ನೋಡ್ರಿ, ಎಡಕ್ಕ ಬಲಕ್ಕ ಎರಡು ಮೊಬೈಲ್ ಅದಾವ ತಿಳಿತ. ಒಂದು ಬಿಳಿ ಬಣ್ಣದ್ದು, ಒಂದು ಕಪ್ಪು ಬಣ್ಣದ. ನಿಮ್ಗೆ ಯಾವ್ದು ಬೇಕು ನೋಡ್ರಿ? ನಿಮ್ಮ ಕೊಟ್ಬಿಡ್ರಲ್ಲ ಒಂದು. ಇದು ನೋಡ್ರಿ, ಇದು ಅದ ಅಡ್ಡಿಲ್ಲ, ಇದು ಅದ ನೋಡ್ರಿ. ಇದಿರ್ಲಿ. ಹೌದಾ? ಭಾರಿ ಚಂದ ಇರಪ್ಪ. ಇದೇ ಇರ್ಲಿ. ಹೌದಾ? ತಗೊಂಡೋಗಿ ಕೊಡ್ತೇನೆ. ಆಕಿ ಕಾಡ್ ತಪ್ತದ ಅಂದಂಗ ಈಗ ರೊಕ್ಕ ತಂದಿಲ್ಲ ನಾನು. ಅಂದ್ರೆ ಏನಾತು, ಆಕಿ ಕಾಟದ ಗದ್ದಲದೊಳಗ ವರ್ಷ ಅಲ್ಲೇ ಮರ್ತ್ ಬಂದೇನೆ. ಮಧ್ಯಾಹ್ನದಾಗ ಬಂದು ರೊಕ್ಕ ಕೊಡ್ತೇನೆ. ನಡೀತಲ್ಲ? ನಡೀತದೆ. ಬರ್ರಿ. ಹೋಗ್ಬರ್. ನಮಸ್ಕಾರ. ಸಾವಕಾಶ ಮೆಟ್ಲದಾವಲ್ಲಿ. ಸಾವಕಾಶ. ಹೋಗ್ಬರ್. ಹಲೋ ಯಾರ್ರೀ? ಯಾರು ಮಾತಾಡೋದು? ಗಂಗವ್ವ. ಎಲ್ಲದಿಯವ ಗಂಗವ್ವ? ಎಲ್ಲಿಂದ ಮಾತಾಡಕತ್ತಿ? ಹೌದಾ? ಅಲ್ಲ, ಹೊರಗೆ ಯಾಕೆ ನಿಂತಿ? ಒಳಗೆ ಬಾ. ಅಲ್ಲ, ಬಾಯಿಲ್ ಒಳಗೆ ಬಾ. ಅಲ್ಲ, ಅಲ್ಲಿ ಯಾಕೆ ನಿಂತಿದ್ದಿ? ನಮ್ಮ ಮನ್ಯಾಗ ನಾಯಿ ಇಲ್ಲ, ನಾನೇ ಇರುವುದಿಲ್ಲ. ಹೌದು. ಅಲ್ಲ ಅಂದಾಗ ಗಂಗವ್ವ, ನೀ ಅಂತೂ ಆರಾಮದ, ಯಾಕಂದ್ರೆ ಬಂದಿ ಮನ್ಯಾಗ ನಿಮ್ಮ ಸೊಸಿ ಮತ್ತು ಮೊಮ್ಮಗ ಆರಾಮದ್ರ? ಹೌದಲ್ಲ? ಏನ್ ಹಣೆ ಬರಯಪ್ಪ, ಏನ್ ಆರಾಮಂತಿ. ನನ್ ಸೊಸಿ ದಿನ ಬೆಳಗಾದ್ರೆ ಜಗಳ ಮಾಡ್ತೈತಿ. ಹೌದಾ? ಯಾಕೆ? ಮುಂಜಾನೆ ತಡ ಮಾಡಿ ಹೇಳ್ದತ್ತ. ಮುಂಜಾನೆ ತಡ ಮಾಡಿದ್ದು ಆಹಾರ ಮಾಡ್ಯಾಗ ಚಹಾ ಕುಡಿತೈತ. ಅದ್ರ ಮಾರ್ ಬಣ್ಣ ಅಲ್ಲ ಗಂಗವ್ವ, ಅಲ್ಲ, ಅದಕ್ಕೆ ಬೆಡ್ ಟೀ ಅಂತಾರ. ಮುಖ ತೊಳೆದು ಕುಡಿತಾರ, ಬೆಡ್ ಟೀ ಅಂತಾರ. ಹೌದಾ? ಹೌದು. ಅಲ್ಲ, ಮುಂಜಾನೆದ್ದು ದೇವನಂಗ ಹಿಂದ್ ಉತ್ತು ಕೂದಲ ಬಿಟ್ಕೊಂಡು ಮೊಬೈಲ್ ನೋಡ್ಕೊಂತ ಹಿಕ್ಕೋತ ಅದೇನೋ ತನ್ನ ಫೋಟೋ ಅಲ್ಲ ಗಂಗವ್ವ, ಅದಕ್ಕೆ ಸೆಲ್ಫಿ ಅಂತಾರ. ನಮ್ಮ ಫೋಟೋ ನಾವು ಹೊಡ್ಬಿಡ್ದ ಸೆಲ್ಫಿ ಅಂತಾರ. ಹೌದು. ಮೊದಲ ಖರಿ ಅಂಟಿ ಮಾರಿ ನನ್ನ ಸೊಸಿ. ಹೌದಾ? ಅದೇನೋ ಗಾಡಿ ಹೊಲಸಾದ್ರೆ ಸುಣ್ಣ ಹಚ್ಚೋದಿಲ್ಲ ಮನೆಗೆ, ಹೌದು. ಹಂಗ ಮಾರಿಗೆ ಬಿಳಿ ಬಣ್ಣ ಹತ್ಕೊಂಡಿರ್ತೈತ. ಗಂಗವ್ವ, ಗಾಡಿಗೆ ಸುಣ್ಣ, ಮಾರಿಗೆ ಬಣ್ಣ ಅದ ಅನ್ಕೋತಾಳಕ್ಕೆ. ಮುಂದೆ ಅಲ್ಲಯ್ಯಪ್ಪ, ದಿವಸ ಬೆಳಗಾದ್ರೆ ಹೇಳ್ತಾನಿ, ತಾಸ್ಗಟ್ಲೆ ಕಿವಿ ಮೊಬೈಲ್ ಹಚ್ಚಿ ಮಾತಾಡ್ತತಿ. ನನಗೆ ಕಿವಿ ಕೆಪ್ಪಕ್ಕ ನೋಡು. ನನ್ನ ಮಗ ಆಫೀಸಿಗೆ ಹೋದ್ಮೇಲೆ ಈಕಿ ಯಾರ ಜೊತೆ ಮಾತಾಡ್ತಾಳ, ಏನು ಮಾತಾಡ್ತಾಳ ಅಂತ ನಾನು ಒಂದು ಕಿವಿ ಇಟ್ಟು ಕೇಳ್ತಿರ್ತೇನೆ. ಅದೇನೋ ಟಸ್ ಪುಸ್ ಅಂತ ಇಂಗ್ಲಿಷ್ನಾಗ ಮಾತಾಡ್ತಿರ್ತೈತಿ. ನನಗೆ ಅರ್ಥನ ಆಗೋದಿಲ್ಲ. ಅದಕ್ಕಾಗಿ ಇಂಗ್ಲಿಷ್ ಮಾತಾಡ್ತಾಳ. ಟಸ್ ಪುಸ್ ನಿನಗೆ ಅರ್ಥ ಆಗೋದು ಬೇಡ ಅಂತ ಹೇಳಿ. ಅಲ್ಲಯ್ಯಪ್ಪ, ನನಗೂ ಮುಂಜಾನಿಂದ ಸಂಜೆ ತನ ಕೆಲಸ ಮಾಡಿ ಬ್ಯಾಸರ ಹೋಗಿರ್ತೈತಿ. ನನ್ನ ಮಗ ಒಂದಿಟ್ಟು ಆಫೀಸಿಂದ ಬಂದ್ರ ನನಗೆ ಬ್ಯಾಸರ ಕಲಿಯಾಕ ಒಂದ್ 4 ಮಾತಾಡ್ತಾನಂತ ನನ್ನ ಮಗ ಬರುದ ಕಾಯ್ತಿರ್ತಾನೆ ನೋಡು. ಅದು ಬರ್ತದ, ಎರಡು ಜತ್ತ ಕುಂದಿರ್ತಾವ. ಇದು ಈ ದಿಕ್ಕ ಆ ದಿಕ್ಕ ನಾವು ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾವ. ಒಂದು ಮಾತಿಲ್ಲ, ಕತಿ ಇಲ್ಲ. ಏನಾನು ನನ್ನ ಮಗ ಹುಡುಗನ ಮೊದ್ಲಂಗ ಮಂಗ್ಯಾನ ಮಗ ಕುಂತೈತಿ. ಮಂಗ್ಯಾನ ಮಗ ಅಂದ್ರೆ ಗಿಡದಲ್ಲಿ ಕೊಡ್ತಾನೆ ಗಿಡದ ಮೇಲೆ ಹತ್ತು ಕುಂತ್ರ ಬಾಳ ಚಲೋ. ತಲೆ ಮೇಲೆ ಇಟ್ಕೊಂಡು ಕುಂತಾನ. ಏಳದಂಗ ಕುಡಿತೈತಿ. ಹೆಂಡತಿ ಕೈ ಚೀಲ ಆಗೈತಿ. ಮತ್ತ ಅದೆಲ್ಲ
ಮೊಮ್ಮಗ ಏನ್ ಮಾಡ್ತಾನ? ಇನ್ನು ಇಂಥವ್ರ ಹೊಟ್ಯಾಗ ಎಂಥ ಮಕ್ಕಳು ಹುಟ್ಟುತ್ತಾವ ನನಗೆ ಅನಿಸ್ತತಿ ಮಾವ ಅವ್ ಹುಟ್ಟೋಕೆ ಕೈಯಾಗ ಮೊಬೈಲ್ ಹಿಡ್ಕೊಂಡ ಹುಟ್ಟ್ಯಾನೇನೋ. ಏನ್ ಮಾತಾಡ್ತಿ ಇರ್ಬೋದು ಈಗಿನ ಹುಡುಗರು ಹಂಗೆ ಹುಟ್ಟುದು. ಹೌದು ಹೇಳಿ. ಅಲ್ಲ ಕುಂತ್ರ ಮೊಬೈಲು, ನಿಂತ್ರ ಮೊಬೈಲು, ಎದ್ರ ಮೊಬೈಲು, ಬಿದ್ರ ಮೊಬೈಲ್, ಕೈಯಾಗ ಮೊಬೈಲ್ ಇತ್ತಂದ್ರ ಅವ್ನು ಜಗತ್ತ ಮರಿತಾನ. ಆದ್ರೆ ಏನೇ ಹೇಳ್ಬವ, ನನ್ನ ಮೊಮ್ಮಗನ ಕೈಯಾಗ ಮೊಬೈಲ್ ಇತ್ತು ಅಂದ್ರ ಕುಲು 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 ಅಂತ ನಕ್ಕಾತ ಇರ್ತತ್ ನೋಡು. ಕೈಯಾಗ ಮೊಬೈಲ್ ಕಸದಿ ಅಂದ್ರ ರಘುವಳಿ ರಾಮಾಯಣ ಮಾಡ್ತೈತಯ್ಯಪ್ಪ. ಮೊನ್ನೆ ಹಿಂಗ ಅದು ರೇಡಿಯೋ ಹಚ್ಚಿ ಕೇಳಕತ್ತ, ಆಮೇಲೆ ಅದೇನೋ ಪಿಕ್ಚರ್ನಾಗ ಯೂಟ್ಯೂಬ್ನಾಗ ಇಂತ ಹಚ್ಚಿ ಮೊಬೈಲ್ ತೋರ್ಸಕತ್ತೈತಿ, ಡ್ಯಾನ್ಸ್ ಮಾಡಕತ್ತೈತಿ. ನನ್ನ ಸೊಸೆಗೆ ಏನ್ ಎಲ್ಲಿಂದ ಸಿಟ್ಟು ಬಂದಿತ್ತು, ಕಪಾಳ ತೆಗೆದು ಮೊಬೈಲ್ ಕಸ್ಕೊಂಡ್ ಹೋಗ್ಬೇಕಂತ. ಕೈಯಾಗಿಂದ ಇದು ನನ್ನ ಮೊಮ್ಮಗೇನು ಕಮ್ಮಿ ಇಲ್ಲ, ಕೈಯಾಗಿನ ಮೊಬೈಲ್ ಬೀಸ್ ಹೇಳ್ತೀನಿ ನೊಚ್ಚ ನೂರಾಗಿ ಪುಡಿ ಪುಡಿ ಆಗಿ. ಈಗ ಮೊಬೈಲ್ ಇಲ್ದ ಊಟ ಇಲ್ದ ಹಂಗ ಕೊಡ್ತಾವ. ಮತ್ತ ನೀ ಏನ ಅನಮವ್ವ, ನಮ್ಮ ಕಾಲದಾಗ ಹೆಂಗಿತ್ತು ಹೇಳು, ಹೆಣ್ಮಕ್ಳು ಕೂಸಿನ ಎತ್ಕೊಂಡ ಕಟ್ಟಿ ಮೇಲೆ ಕುಂತ ಆ ಮಕ್ಕಳಿಗೆ ಗುಬ್ಬಿ ಕಾಯಿ ತೋರಿಸ್ಕೊಟ್ಟ ಹಂಗ ಮತ್ತ ಹುಡುಗಿ ಚಂದ ಬಂದು ತೋರಿಸ್ಕೊಂತ ಉಣ್ಣಾಕತ್ರ 4 ತೊತ್ತ ಹೆಚ್ಚಿನ ತಿಂತಿದ್ದ. ಹಂಗ ಚಂದ ಗುಡ್ಗುಂಡ ಇದ್ವು ಅಯ್ಯಪ್ಪ. ಈಗ ಅದಾವ ಈಗ ಸಣಕಲ್ ಕಾಟಿ ಮೊಬೈಲ್ ಹಿಡ್ಕೊಂಡು ತಿಂತಾವ, ಏನ್ ತಿಂತಾವ ಏನ್ ಬಿಡ್ತಾವ ಒಂದು ಅನ್ಕೊಳ್ಳೋದಿಲ್ಲ. ಸಣಕಲ್ ಕಟ್ಟಿ ನೋಡ. ಅಲ್ಲ ಮಾವ, ಮತ್ತ ನನ್ನ ಮೊಮ್ಮಗನು ಮೊಬೈಲ್ ಇಂದ 2 ದಿವಸ ಆತು ಊಟ ಇಲ್ಲ ಮಾವ. ಅದಕ್ಕ ಒಂದು ಚಂದನ ಮೊಬೈಲು ಕಮ್ಮಿ ರೊಕ್ಕಕ್ಕಿದ್ರು ಕೊಡ್ಸಲ್ಲ. ಅಲ್ಲ ಅದನ್ನ ಹೊಡೆದು ಹಾಕಿ ಅಂತ ಮತ್ತೆ ಸುಳ್ಳಬೇಕು ಬಿಟ್ಬಿಡ. ಏ ಹಂಗೆಲ್ಲ ಇಲ್ಪ, ಅದು ಪಾಪ ಸೊರಗೆ ಕಡ್ಡಿ ಆಗಕತ್ತತಿ, ನನಗೊಂದು ಮೊಬೈಲ್ ಬೇಕು. ಹೌದು ಚಂದನ ಮೊಬೈಲ ಮತ್ತೆ ಕಮ್ಮಿ ರೊಕ್ಕದಿರ್ಬೇಕ. ಹೌದನ ಮೊಬೈಲು ಕಡಿಮೆ ಇದು ನೋಡಿ, ನಿನ್ನ ಮೊಬೈಲ್ ಇದೆ ಚಲೋ ಹಂಗಾರ ಸಾಕು ಬಿಡಿಯಪ್ಪ. ಯಪ್ಪ ಮತ್ತ ನಾನು ಮಾವ ರೊಕ್ಕ ತಂದಿಲ್ಲ ರೊಕ್ಕ ತಂದಿಲ್ಲ ಮಾವ. ಮತ್ತೆ ಅಲ್ಲ ನಂದು ಮಗಂದು ಪಗಾರು ಆದ್ಮೇಲೆ ಅವ್ನ ವರ್ಷಕ್ಕೊಮ್ಮೆ ಆಕತ್ತೆ ವರ್ಷಕ್ಕೊಮ್ಮೆ ಆಕತಿ. ನಿಂಗ ಬಡಾಣ ತಂದು ನೆಪ್ಲೆ ತಂದು ಕೊಡ್ತಾರೆ. ಸಾಹೇಬರು ಬರ್ತೇನೆ ಫೋನ್ ಮಾಡಿದ್ರು, ನಾ ಮರ್ತ ಬಿಟ್ಟೆ. ಛೇ ಈಗ ವೇಳೆನೂ ಆಗಿದೆ, ಅವರೇ ಬರ್ಬೇಕೆ, ನಾನೇ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳಿ. ಹಲೋ 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 ಇಲ್ಲ ಅರೆ ನೀವು ಬಂದಿರಿ? ಜಹಾಗೀರದಾರ್ ಸಾಹೇಬ್ರು ಬರ್ರಿ 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 ಬರ್ರಿ. ಭಾಳ ಎಳಿಬೇಡ್ರಿ, ಎಲ್ಲಿ ಜಾಗಿರ್ರಿ, ದಾರ ಹರಿದು ಹೋಗ್ಲಿಕ್ಕೆ ಅಷ್ಟು ತೆಗಿದ್ರೆ ಅಂದಾಗಲ್ಲ. ಜಹಾಗೀರದಾರ್ ಸಾಹೇಬ್ರ ಬಗಲಾಗದೇನ ನಾಯಿ ಮನೆ ಇಟ್ಕೊಂಡಿರಲ್ಲ, ನಿಮ್ಮ ಪೊಲೀಸ್ ಡಾಗ್ ಇತ್ತಲ್ಲ ರಾಜ ಏನ್ ನಾಯಿ ರೀ ಅದು ಬೊಗಳಿದ ನನ್ನ ಮಗದ ಎಲ್ಲ ಓಡಿ ಗಡ 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 ಅಂತಿತ್ತು. ಅದಕ್ಕೇನಾಯ್ತ ಅಲ್ಲ, ಅದ್ರ ಪರಾಕ್ರಮದ ಕಥೆನ ಪೇಪರ್ದಾಗ ಓದ್ತಿದ್ದೆ. ಏನಾಗ್ತದಕ್ಕೆ ಬ್ಯಾಡ್ರಿ, ಆ ನೆನಪು ತೆಗಿಬೇಡ್ರಿ. ಆತೇನು ಅಲ್ರಿ, ನೆನಪು ತೆಗೆದ್ರೆ ಹೊಟ್ಟೆ ಕಾರ ಕಲಿಸಂಗ ಆಗ್ತೈತ್ರಿ. ಆತ ಏನಾಯ್ತು ನೋಡ್ರಿ, ಅಂತ ಪ್ರಸಿದ್ಧ ನಾಯಿಗೆ ಹೌದು ಏನಾಯ್ತು ಅದು ಕೊಳ್ಳಾಗಿನ ಮೊಬೈಲ್ ಆಸಕ್ತ ಯಾವನೊಬ್ಬ ವಿಷ ಹಾಕಿ ಕೊಂದು ಬಿಟ್ಟ. ಏನು ಮನುಷ್ಯರ ಅದಾರೆ. 4 ದಿವಸ ಊಟ ಮಾಡಿದ್ರಿ, 4 ದಿವಸ ಊಟ ಮಾಡಿಲ್ಲ. ಏನ್ ಮಾಡ್ಬೇಕಪ್ಪ? ಅದಕ್ಕೆ ಈ ನಾನಿನ್ನ ತಗೊಂಡು ಬಂದೇನ್ರಿ. ಚಂದ ಅದ ರೀ ಬರೀ ಪಪ್ಪಿ 20,000 ಕೊಟ್ಟು ಖರೀದಿ ಮಾಡಿ ನಿಮ್ಮದ ಸ್ವಭಾವ ಅದಕ್ಕೆ. ಏನಾಗೈತಿ ಅಂದ್ರೆ ಏನಾಯ್ತು? ಅದೇ ನಮ್ಮ ರಾಜ ಸತ್ತನವ. ಹೌದು, ಅವ ದೆವ್ವಾಗಿ ನನ್ನ ಹೆಂಡತಿ ಮೈಯಾಗ ಹೋಗ್ಕೊಂಡಾನ. ಅಯ್ಯೋ ದೇವ್ರೆ, ಹ್ಞೂನ್ರಿ. ಹೌದೇ? ಒಂದ್ ನಮ್ಮನೆ ಮನೆಗೆ ಹೋಗ್ಕೊಂಡು ಮನ್ಯಾಗ ಬರಕ್ ಬಿಡುವಲ್ಲ. ನೀವು ಹತ್ತಿರ ಹೋಗ್ಬೇಡ, ಕಡ್ದ ನಮ್ಮ ಪ್ರಾಬ್ಲಮ್. 14 ಇಂಜೆಕ್ಷನ್ ಉಡ್ಲಾಕ ಬಂದು ನೋಡ್ರಿ. ನನಗೆ ಇದು ಕೊಳ್ಳ ಕಟ್ಟಕ್ಕೆ ಒಂದು ಚಂದನ ಮೊಬೈಲ್ ಕೊಡ್ರಲ್ಲ. ಕೊಡ್ರಿ. ಹೌದು
ಸಣ್ಣ ಮೊಬೈಲ್ ಆದ್ರೆ ವೆರಿ 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 ಪವರ್ಫುಲ್. ಅಲ್ಲ ಇದನ್ನ ನಾಯಿ ಮರಿ ಆ ಕೊರೋನಾ ಪಟ್ಟಿ ಅದಲ್ಲ ಅದರ ಫಿಕ್ಸ್ ಮಾಡಿ. ಮಾಡಿ ಹೌದು, ಹೌದು. ಅಂದಂಗ ನೋಡ್ರಿ ನಮ್ಮ ರಾಜಾನ್ ಜೊತೆ ಅವ್ನು ಸತ್ತಾಗ ಅವನ ಜೊತೆ ಒಂದು ಫೋಟೋ ಹೊಡ್ಸ್ಕೊಂಡು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ್ದೀರಿ. ಎಷ್ಟು ಮಂದಿ ಕೆಲಸ ನೋಡ್ರಿ. ಓಂ ಶಾಂತಿ. ಎಷ್ಟು ಓಂ ಶಾಂತಿ ಓಂ ಶಾಂತಿ. ರೆಸ್ಟ್ ಇನ್ ಪೀಸ್ ರೆಸ್ಟ್ ಇನ್ ಪೀಸ್. ನಮ್ಮ ರವಿ ಅಲ್ಲ ಅನಂತ ಹೌದು. ಹಂಗ ಮನುಷ್ಯರ ಸತ್ರ ಇಷ್ಟು ಬರೋದು ನಾಯಿ ಬಂದದಲ್ಲಿ ಇದು. ಅದಿಲ್ಲ ಹ್ಯಾಂಗ ಸತ್ತ ಅಂದಂಗ ನಿಮಗೆ ಎಷ್ಟು ರೊಕ್ಕ ಕೊಡ್ಬೇಕು? ಅಲ್ರಿ ದಣ್ಯರ, ನನಗೆ ರೊಕ್ಕ ಬೇಡ, ಇದು ನಿಮಗೆ ನನ್ನ ಕಡೆಯಿಂದ ಫ್ರೀ ಗಿಫ್ಟ್ ಅಂತ ತಿಳ್ಕೊರ ಆತ. ಹಂಗಾರ ಅಡ್ಡಿಲ್ಲ. ಯಾವಾಗಾರ ಒಮ್ಮೆ ಮನೆ ಕಡೆ ಬರ್ರಿ. ಅವಶ್ಯ ಅವಶ್ಯ. ಭಾಳ ಸಂತೋಷ ಆಯ್ತು. ಅಂದಂಗ ನಾವು ಬಂದು ಮತ್ತೆ ತಗದವಲ್ಲ ಆ ಬೆಟ್ಟ ತಗದ ನಾವು ಬರ್ತೇನೆ. ಸಾವ್ಕಾಶ ಸಾವ್ಕಾಶ. ಅಂದಂಗ ಮಾಮರ ಈಗ ಯಾರು ಕೇಳಿದವ್ರಿಗೆ ಎಂತೆಂಥ ಮೊಬೈಲ್ ಬೇಕು ಹಂಗಂತ ಮೊಬೈಲ್ ಕೊಡ್ತೀರಿ. ಹೌದು. ಈ ಮೊಬೈಲ್ ನೀವು ಎಲ್ಲಿಂದ ತರ್ತೀರಿ, ಹೆಂಗ ತರ್ತೀರಿ ಅಂತ ಹೇಳಲ್ಲ. ಆ ಧಣ್ಯರ ಅದ್ರ ಇನ್ನೊಂದು ದೊಡ್ಡ ಕತ್ತಿನ ಅದ. ಹೇಳಿ. ನಮ್ಮ ಸಂಬಂಧಿಕರ ಪೈಕಿ ಒಬ್ಬವ ದುಬೈದಾಗ ಮೊಬೈಲ್ ರಿಪೇರಿ ಅಂಗಡಿ ಇಟ್ಕೊಂಡಾನ್ರಿ. ಈಗ ದುಬೈ ಶೇಖ್ ಸಾಹೇಬರು ಬೆಳಿಗ್ಗೆ ಒಂದು ತಗೋತಾರ, ಮಧ್ಯಾಹ್ನ ತಗೋತಾರ ಮೊಬೈಲ್, ರಾತ್ರಿ ಒಂದು ತಗೋತಾರ, ನೋಡ್ತಾರ ಚಲ್ತಾರೆ. ಅವ್ರಲ್ಲಿ ಚಲ್ತಾರಲ್ಲ ಅದನ್ನ ಇವು ತನ್ನ ಅಂಗಡಿ ತಂದು ಇಟ್ಕೊತಾನ ರಿಪೇರಿ ಮಾಡ್ಬೇಕಂತ ಹೇಳಿ. ಅದನ್ನ ನಾ ಅವನ್ಗೆ ಫೋನ್ ಮಾಡಿ ತರಿಸ್ಕೊಂಡು ಇಲ್ಲಿ ಊರಾಗ ಮಾರ್ತೀನಿ. ಜನಸೇವ ಜನಸೇವೆ ಜನಾರ್ದನ ಸೇವೆ ಹೇಗಿರ್ತೀರಿ? ಅಡ್ಡಿಲ್ಲ. ಭಾಳ ಸಂತೋಷ ಆತರಮ್ಮ. ಬಂದು ಬರಬ್ಬರಮ್ಮೆ ಕಟ್ಟದು ಹೋದ್ರು. ಅಡ್ಡಿಲ್ಲ ಅಡ್ಡಿಲ್ಲ ಸಾವ್ಕಾಶ ಸಾವ್ಕಾಶ. ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ವೈನಿ ಹೊರಗಿದೆ. ಹೌದು 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 ಹೌದು. ಬರ್ಬೇಕು. ಕರ್ಕೊಂಬರ್ತೇನೆ ಕರ್ಕೊಂಬರ್ತೇನಂತೆ. ಯಾವುದು ಧಮಾರ್ ಟಿವಿ ಧಮಾರ್ 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 ಟಿವಿ ರಿಪೋರ್ಟರ್. ನಮ್ಮ ಹೆಸರು ನರೇಂದ್ರ ಅಂತ. ನರೇಂದ್ರ ಧಮಾರ್ ಟಿವಿ ರಿಪೋರ್ಟರ್. ನರೇಂದ್ರ ಅವರೇ, ಈ ಧಮಾಲ್ ಟಿವಿ ಚಾನೆಲ್ ಶುರುವಾಗಿ ಎಷ್ಟು ದಿವಸ ಆಯ್ತು? ಮತ್ತೆ ದಿವಸದಾಗ ನೀವು ಎಷ್ಟು ತಾಸು ದಿನ ಪ್ರಸಾರ ಮಾಡ್ತೀರಿ ಕಾರ್ಯಕ್ರಮ? ಇದು ಶುರುವಾಗಿ ಭಾಳ ದಿವಸ ಆತ್ರಿ. ಅದು ಏನಂತಂದ್ರೆ ನಮ್ದು ಪ್ರತಿ ಶುಕ್ರವಾರ ರಾತ್ರಿ ಎಲ್ಲಾ ಚಾನಲ್ ಬಂದ ಆದ್ಮೇಲೆ ರಾತ್ರಿ 1 ಗಂಟೆಗೆ ಶುರು ಆಗ್ತದೆ. ಹೌದು ಹಂಗ ಸೊ ಅದಕ್ಕೆ ತಮ್ಮದೊಂದು ನಮ್ಮ ಈ ಧಮಾಲ್ ಟಿವಿಗೆ ಒಂದು ಇಂಟರ್ವ್ಯೂ ಮಾಡೋಣ ಅಂತ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅಲ್ಲ ನನಗೆ ಈ ವಿಷಯ ಕೇಳಿ ಸ್ವಲ್ಪ ಆಶ್ಚರ್ಯ ಆಯ್ತು. ಎಲ್ಲ ಬಿಟ್ಟು ಸಂದರ್ಶನಕ್ಕೆ ನೀವು ನನಗೆ ಸೆಲೆಕ್ಟ್ ಮಾಡಿದಿರಿ ಅಂತ ಆಶ್ಚರ್ಯ ಆಯ್ತು. ಆದ್ರೆ ಒಂದು ಅವಕಾಶ ಸಿಕ್ತಲ್ಲ, ಸಂತೋಷನ ಆಗ್ತದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಏನಂತಂದ್ರೆ ನೋಡ್ರಿ, ನಮ್ಮ ಧಮಾಲ್ ಟಿವಿ ಏನಂತಂದ್ರೆ ಜಗತ್ತಿನೊಳಗ ಅನೇಕ ಒಳ್ಳೊಳ್ಳೆ ಸಂಗತಿಗಳು ಆಗ್ತಿರ್ತಾವೆ. ಹೌದು ಹೌದು ಹೌದು. ನೀವು ಲೋಕೋಪಯೋಗಿ ಕೆಲಸ ಮಾಡ್ಕೋತ ಸಸ್ತಾದಾಗ ನಿಮ್ಮ ಮೊಬೈಲ್ ಏನು ನೀವು ಕೊಡ್ತೀರಿ ಜನರಿಗೆ, ಅದ್ರ ಉಪಯೋಗ ದುರುಪಯೋಗ ಅದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆನ ಜನರಿಗೆ ಕೊಡ್ತೀರಿ. ಅದ್ರ ಸಲುವಾಗಿ ನಾವು ವಿಚಾರ ಮಾಡಿವಿ. ಧಮಾರ್ ಟಿವಿಯಿಂದ ತಮ್ಮದೊಂದು ಇಂಟರ್ವ್ಯೂ ಮಾಡಿ ಜನರಿಗೆ ಒಂದಿಷ್ಟು ತಿಳುವಳಿಕೆ ಮಾಡಿಕೊಡೋಣ ಅಂತ ಹೇಳಿ. ಅವಶ್ಯ. ಅದಕ್ಕೇನಂತೆ ಶುರು ಮಾಡೋಣ. ನಮ್ಮ ಅಸಿಸ್ಟೆಂಟ್ ನವೀನ್ ಅಂತ ಹೇಳಿ. ನವೀನ ಏನಪ್ಪ, ಯಾವ ಊರು ನಿಮ್ದು? ಕಾರವಾರ. ನಮಸ್ಕಾರ ಧಮಾರ್ ಟಿವಿ ವೀಕ್ಷಕರೇ, ತಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ತಮ್ಮ ಮೊಬೈಲ್ ಮೂಲಕ ಜನರಲ್ಲಿ ಸಾಕಷ್ಟು ತಿಳುವಳಿಕೆಯನ್ನು ಕೊಡ್ತಾ ಸಸ್ತಾದೊಳಗೆ ಮೊಬೈಲ್ ಅನ್ನ ಜನರಿಗೆ ಅದನ್ನು ಕೊಟ್ಟುಕೊತ್ತ ವ್ಯವಸ್ಥೆ ಮಾಡ್ತಾ ಇರುವಂಥ ಶ್ರೀ ಮೊಬೈಲ್ ಮಾಮ ಅಂತಲೇ ಹೆಸರಾಗಿರುವಂತಹ ಮೊಬೈಲ್ ಮಾಮ ಅವರ ಒಂದು ಸಂದರ್ಶನವನ್ನು ನಾವು ಮಾಡೋಣ. ಜೊತೆಗೆ ಮುಖ್ಯವಾಗಿ ಈ ಮೊಬೈಲ್ನ ಉಪಯೋಗ ದುರುಪಯೋಗ ಹೆಂಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಅವರ ಅನುಭವಸ್ಥರು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಶುರು ಮಾಡ್ರಿ. ಇಲ್ಲಿ ಹೋಗಲ್ಲ. ಸರಿ ನವೀನ, ಧಮಾರ್ ಟಿವಿಯ ಆತ್ಮೀಯ ಪ್ರೇಕ್ಷಕರಿಗೆ ಈ ಮೊಬೈಲ್ ಮಾವನ ಆತ್ಮೀಯ ಪ್ರಣಾಮಗಳು. ಆತ್ಮೀಯರೇ, ಮೊಬೈಲ್ ಅಂದ್ರೆ ಏನು ತಿಳ್ಕೊಂಡಿರ್ತೀವಿ? ಮೊಬೈಲ್ ಅಂದ್ರೆ ಶನಿದೇವರ ಇದ್ರ ಒಳ್ಳೆ ಉಪಯೋಗ ಮಾಡಿದ್ರೆ ಒಳ್ಳೇದಾಗ್ತದೆ, ಕೆಟ್ಟ ಉಪಯೋಗ ಮಾಡ್ಲಿಕ್ಕೆ ಹೋದ್ರೆ ಯಾರಿಗೋ ಮೋಸ ಮಾಡಿದೆ, ಬ್ಯಾಂಕಿಗೆ ಫೋನ್ ಮಾಡಿಕೊಂಡು ಹಣ ಕೇಳಕ್ಕೆ ಪ್ರಯತ್ನ ಮಾಡಿದೆ, ಹುಡುಗಿಯರಿಗೆ ಚುಡಾಯಿಸ್ಲಿಕ್ಕೆ ಫೋನ್ ಮಾಡಿದೆ, ಹುಡುಗರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹಣ ಬೇಡಿದೆ, ಇಂಥ ಹೊಲಸ ಕೆಲಸ ಮಾಡ್ಕೊಂಡು ಹೋದ್ರೆ ಜನ ಹಿಡಿತಾರೆ, ಜಾಡ್ಸ್ ಓದಿತಾರೆ, ಪೊಲೀಸರು ಬರ್ತಾರೆ, ಕಿಟ್ಕೊಂಡು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ. ಆದ್ಮೇಲೆ ಈಗ ಮೊಬೈಲದ ದುರುಪಯೋಗ, ಮೊಬೈಲದ ಬೆಳಕು ಇಷ್ಟಾಗ್ತದಲ್ಲ, ಜನ ಬೆಳತನಕ ಮೊಬೈಲ್ದಾಗ ಮಾತಾಡಿ 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 ಸಮಾಜದ ಸ್ವಾಸ್ಥ್ಯ ಕೆಟ್ಟು ಹೋಗ್ಯದ. ಸಮಾಜದ ಯಾಕೆ
ನಮ್ದು ಸ್ವಾಸ್ಥ್ಯ ಕೆಟ್ಟದ. ನಮ್ಮ ಕಿವಿ ಮಂದಾಗ್ಯಾವ, ಕಣ್ಣು ಮಂಜಾಗ್ಯಾವ, ತಲೆಯಾಗಿನ ಮಿದುಳು ಓಡ್ತಾ ಇಲ್ಲ. ಬ್ರೇನ್ ಹ್ಯಾಸ್ ಬಿಕಮ್ ಲೋಕಲ್ ಟ್ರೈನ್. ಹೀಗಾಗಿ ಎಷ್ಟು ಸಾಧ್ಯದ ಅಷ್ಟು ಮೊಬೈಲ್ದ ಕಡಿಮೆ ಬಳಕೆ ಮಾಡಬೇಕು. ಅಲ್ಲಿ ನೋಡ್ರಿ, ನೀವು ಯಾವುದೂ ಕಚೇರಿಗೆ ಹೋಗ್ರಿ, ಅಲ್ಲಿ ಅಧಿಕಾರಿಗಳು 24 ತಾಸು ಕಿವಿಗೆ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. ಯಾರು ಬಂದರು ನೋಡೋದೇ ಇಲ್ಲ. ನಾ ಒಂದು ದಿವ್ಸ ಹೋಗಿದ್ದಾನೆ ಕೆಲ್ಸಕ್ಕೆ ಅಂತ ಹೇಳಿ, ಬೆಳಗ್ಗೆ 10 ಗಂಟೆ ಹೋದವ, ನಂಗೆ ಗೊತ್ತೇ ಇಲ್ಲ ಈಗ ಕರೀತಾರ ಆಗ ಕರೀತಾರ ಅಂತ ಹೇಳಿ ನಾ ಅಲ್ಲೇ ಮಲಗಿಬಿಟ್ಟೆ. 6 ಗಂಟೆ ಆಗಿತ್ತೆ. ಈಗ ಇಂಥ ದುಷ್ಪರಿಣಾಮ ಬಹಳ ಅದೇ ಮೊಬೈಲ್ ಅತಿ ಉಪಯೋಗ ಮಾಡ್ಕೊಳಕತ್ತಾರೆ. ಹೀಗಾಗಿ ಈ ಕುರಿತು ಜನಜಾಗೃತಿ ಆಗಬೇಕಾಗಿದೆ. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳು, ಆಕಾಶವಾಣಿ, ದೂರದರ್ಶನ ಇವುಗಳ ಮುಖಾಂತರ ಜನರಿಗೆ ಜಾಗೃತಿಯ ಕಾರ್ಯಕ್ರಮ ಹಾಕಬೇಕು. ಈಗ ನೋಡಿ, ನಮ್ಮ ಆಕಾಶವಾಣಿಯ ಕಾರ್ಯಕ್ರಮ ನಮ್ದು ನ್ಯೂಸ್ ಆನ್ ಏರ್ ಆ್ಯಪ್ದಾಗ ನೋಡ್ಬೋದು. ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾವೆ. ನಿಮ್ಮ ಮೊಬೈಲ್ ಸಿಗ್ತದ, ಮೊಬೈಲ್ನಾಗ ನೀವು ನ್ಯೂಸ್ ಆನ್ ಏರ್ ಆ್ಯಪ್ ಹಾಕೊಂಡ್ರೆ ಆ ಕಾರ್ಯಕ್ರಮ ನೋಡ್ಬೋದು. ಈ ಕೆಲಸ ಮಾಡಿ, ನೀವು ಆದಷ್ಟು ಕಡಿಮೆ ಮೊಬೈಲ್ದು ಬಳಕೆ ಮಾಡಿ, ದುರುಪಯೋಗ ಮಾಡ್ಕೋಬೇಡ. ಬಹಳ ಸಂತೋಷ ಇಲ್ಲಿ ತನಕ ಏನಾಗಿತ್ತು ಅಂದ್ರೆ ನಮ್ಮ ಡಮಾರ್ ಟಿವಿ ಒಳಗ ನಮ್ಮದ ಹವಾ ಇತ್ತು. ಇನ್ ಮೇಲೆ ಮೊಬೈಲ್ ಮಾಮ ಅಂದ್ರೆ ಸೂಪರ್ ಮಾಮ ಆಗಿ ನಿಮ್ಮದ ಹವಾ ಆಗ್ತದೆ. ಬಹಳ ಸಂತೋಷ ಆಯ್ತು. ಧನ್ಯವಾದ ಧನ್ಯವಾದ. ಅಂದಾಗ ನರೇಂದ್ರ ಅವ್ರೆ, ನೀವೇನು ನನ್ನ ಸಂದರ್ಶನ ಮಾಡಿದ್ರಿ. ಹೌದು. ಈ ಸಂದರ್ಶನಕ್ಕೆ ಇದು ಮಾಡ್ತಿಲ್ಲ, ಈ ಸಂದರ್ಶನಕ್ಕೆ ನಾವು ಏನಾದರೂ ದುಡ್ಡು ಕಾಸು ಕೊಡ್ಬೇಕಾಗ್ತದೆ? ಏನಿಲ್ಲ. ಇಲ್ಲ. ನೀವು ಹೆಂಗ ಜನೋಪಯೋಗಿ ಕೆಲಸ ಮಾಡ್ಲಿಕ್ಕಿರೋ ಡಮಾರ್ ಟಿವಿನೂ ಹಂಗ ಜನರಿಗೆ ಉಪಯೋಗ ಆಗುವಂತ ಕಾರ್ಯಕ್ರಮಗಳನ್ನು ಕೊಡ್ತದೆ. ಹೌದು ಹೌದು ಹೌದು. ಸಣ್ಣ ರಿಕ್ವೆಸ್ಟ್ ಏನಂದ್ರಿ? ಏನಿಲ್ಲ, ಒಂದು ಸಣ್ಣ ಸಣ್ಣ 3 ಮಕ್ಕಳು, ಇವತ್ತು ಆ 3 ಮಕ್ಕಳಿಗೆ ಒಂದೊಂದು ಸಣ್ಣ ಮೊಬೈಲ್ ಕೊಡಿಸಿದ್ರೆ ಏನ್ರಿ, ನಿಮ್ಮ 3 ಮಕ್ಕಳು ಅದಾವ, ಅವ್ರ 3 ಮೊಬೈಲ್ ನಿಮ್ಗೆ ಬೇಡೇನೆ? ಅದೇ ಹೌದೇನೆ? ಬರ್ರಿ ಹಂಗಾರೆ, ಅಪ್ಕೋರ್ಸ್ ನನಗೆ. ಹೌದಾ? ಹೌದು. ಎಡಕ್ಕೆ 1 ಮೊಬೈಲ್, ಬಲಕ್ಕೆ 2. ಟೋಟಲಿ ಇದು ತಗೋರಿ, ಇದು ತಗೋರಿ. ಇನ್ನೂ ಕೊಡ್ತೀನಿ. ಅದೇ ಅದೇ ಹುಡುಗರು ಬೇಕಂತ ಮೂರು ಮೊಬೈಲ್ ತಗೋರಿ. ಯಾ 3 ಮೊಬೈಲ್. ಬಹಳ ಸಂತೋಷ. ಹೌದಾ? ಬರ್ರಿ. ಅಲ್ಲ, ತಿಳಿಸ್ತೀನಿ. ಅವಶ್ಯ. ಓಕೆ ಓಕೆ ಓಕೆ. ಮೊಬೈಲ್ ಮಾಮಾಗೆ, ಮೊಬೈಲ್ ಮಾಮಾಗೆ, ಮೊಬೈಲ್ ಮಾಮಾಗೆ. ಆತ್ಮೀಯರೇ, ಕೇಳಿದ್ರಲ್ಲ, ಮೊಬೈಲದ ಎಷ್ಟು ಬಳಕೆ ಅಷ್ಟೇ ಆಗುತ್ತೆ, ದುರುಪಯೋಗ ಮಾಡ್ಕೋಬಾರ್ದು. ಸ್ವಲ್ಪ ಹೊತ್ತು ನೀವು ರೆಸ್ಟ್ ತಗೋರಿ, ಅದಕ್ಕೂ ರೆಸ್ಟ್ ಕೊಡ್ರಿ. ಆತ್ಮೀಯರೇ, ಮೊಬೈಲ್ ಅದ್ರ ಏನು ತಿಳ್ಕೊಡ್ರಿ ನೀವು, ಊಟದಾಗ ಉಪ್ಪಿನಕಾಯಿ ಇದ್ದ ಹಾಗೆ. ಉಪ್ಪಿನಕಾಯಿ ರುಚಿ ಅಂತೇಳಿ 1 ಕಿಲೋ ಉಪ್ಪಿನಕಾಯಿ ತಿನ್ಲಿಕ್ಕೆ ಬರೋದಿಲ್ಲ ರೀ. ಹೀಗಾಗಿ ಮೊಬೈಲ್ ನೀವು ಸದ್ಬಳಕೆ ಮಾಡಿರಿ, ದುರುಪಯೋಗ ಮಾಡ್ಕೋಬೇಡ್ರಿ. ನೆನಪಾಗಿಟ್ಕೋರಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಸಾಮಾಜಿಕ ಕಳಕಳೆಯನ್ನು ಹೊಂದಿದ, ಸಮಾಜಕ್ಕೆ ಉತ್ತಮೋತ್ತಮ ಸಂದೇಶವನ್ನು ನೀಡಿದಂತಹ ನಾಟಕವನ್ನು ಇಷ್ಟೊತ್ತು ನೋಡಿದ್ರಿ. ಮೊಬೈಲ್ ಮಾಮ ಮತ್ತಾರೂ ಅಲ್ಲ, ನಮ್ಮ ಆಕಾಶವಾಣಿ ಅನ್ನೋ ಸಂಸ್ಥೆಯೊಳಗೆ ಉಪಮಹಾನಿರ್ದೇಶಕರು ಅಂದ್ರೆ DDG ಆಗಿ ಕಾರ್ಯ ಮಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಚೇತನ್ ನಾಯಕ್ ಪ್ರೀತಿಯಿಂದ ಸ್ವಾಗತಿಸ್ರಿ. ಮೊಬೈಲ್ ಮಾಮ ನಾಟಕವನ್ನ ಬರೆದವರು ಡಾಕ್ಟರ್ ಗೋವಿಂದ ಚೇತನ್ ಕುಮಾರ್ ನಾಯಕ್, ಹೆಂಡತಿ ಸನ್ಮತಿ ಅಂಗಡಿ, ರಾಜಣ್ಣ ರವಿ ಕುಲಕರ್ಣಿ, ಮಾಸ್ತರ್ ಅನಂತ ದೇಶಪಾಂಡೆ, ಗಂಗಮ್ಮ ಆರತಿ ದೇವಶಿಖಾಮಣಿ, ಜಹಾಗೀರ್ದಾರ್ ವೀರಣ್ಣ ಪತ್ತಾರ್, ಟಿವಿ ರಿಪೋರ್ಟರ್ ಡಾಕ್ಟರ್ ಶಶಿಧರ ನರೇಂದ್ರ, ಕ್ಯಾಮರಾಮನ್ ನವೀನ್ ಮಹಾಲೆ, ಸಂಗೀತ ರವಿ ರಸಾಳ್ಕರ್, ಸಹಕಾರ ಯಶಸ್ವಿನಿ ಸವಣೂರ್ ಮಠ್, ಸದಾಶಿವ ಯಕ್ಕುಂಡಿ ಮಠ್ ಹಾಗೂ ಮಧುಕೇಶ್ವರ್, ಪ್ರಸಾದನ ಸಂತೋಷ್ ಮಹಾಲೆ, ಬೆಳಕು ವಿಜಯೇಂದ್ರ ಅರ್ಚಕ್. ಒಮ್ಮೆ ಜೋರಾದ ಚಪ್ಪಾಳೆಗಳು ಈ ನಾಟಕದ ನಿರ್ದೇಶಕರಿಗೆ, ಕಲಾವಿದರಿಗೆ ಹಾಗೂ ಬರೆದವರಿಗೆ. ಈ ಧ್ವನಿ ವ್ಯವಸ್ಥೆಯನ್ನ ಸುವ್ಯವಸ್ಥಿತವಾಗಿ ಇಟ್ಟಂತಹ ಡಾಕ್ಟರ್ ನಾಗಲಿಂಗ ಮುರುಗಿ ಹಾಗೂ ತಂಡದವರಿಗೆ ನಮ್ಮೆಲ್ಲರ ಪ್ರೀತಿಯ ಧನ್ಯವಾದಗಳು. ಆಕಾಶವಾಣಿ ಧಾರವಾಡ